ಹರ್ತಿಯಲ್ಲಿ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ನೂತನ ಕಟ್ಟಡ ಲೋಕಾರ್ಪಣೆ. ರಾಜ್ಯದ ಅಲ್ಪಸಂಖ್ಯಾತ ಇಲಾಖೆಯ ಎಲ್ಲ ವಸತಿ ಶಾಲೆಗಳಿಗೂ ಡಿಜಿಟಲ್ ಕ್ಲಾಸ್ ರೂಮ್ ಸೌಲಭ್ಯ ಕಲ್ಪಿಸಲಾಗುವುದು ಎಂದು ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಹಾಗೂ ವಕ್ಫ್ ಸಚಿವರಾದ ಬಿಎಡ್ ಜಮೀರ್ ಅಹ್ಮದ್ ಖಾನ್ ತಿಳಿಸಿದ್ದಾರೆ. ಅವರು ಗದಗ ತಾಲೂಕಿನ ಹರ್ತಿ ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೂತನ ಕಟ್ಟಡವನ್ನು ಮಂಗಳವಾರ ಲೋಕಾರ್ಪಣೆ ಮಾಡಿ ಮಾತನಾಡಿದರು. ಗದಗ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ ಅವರು ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹರ್ತಿ ನೂತನ ವಸತಿ ಶಾಲೆ ಪ್ರದೇಶ ಅತ್ಯಂತ ಆಕರ್ಷಕ ಕೇಂದ್ರವಾಗಿದ್ದು, ಇಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳು ದೇವರಂತೆ ಕಾಣುತ್ತಿದ್ದಾರೆ. ನಿಮ್ಮೆಲ್ಲರ ಬಾಳು ಅಂದವಾಗಿ ರೂಪುಗೊಳ್ಳಲಿ ಎಂದು ಶುಭ ಹಾರೈಸಿದರು. ನಂತರ ಸಚಿವದ್ವಯರು ವಸತಿ ಶಾಲೆಯ ಮಕ್ಕಳೊಂದಿಗೆ ಸಂವಾದ ನಡೆಸಿ ಅವರಿಗೆ ಲಭ್ಯವಿರುವ ಸೌಲಭ್ಯಗಳ ಕುರಿತು ಮಾಹಿತಿ ಪಡೆದರು. ಮಕ್ಕಳು ಕುತೂಹಲದಿಂದ ತಮ್ಮ ಅಗತ್ಯಗಳನ್ನು ಸಚಿವರ ಮುಂದೆ ಮಂಡಿಸಿದ್ದು, ಅವುಗಳನ್ನು ಪೂರೈಸುವ ಭರವಸೆ ಸಚಿವರು ನೀಡಿದರು. ಹೆಸ್ಕಾಂ ಅಧ್ಯಕ್ಷ ಅಜ್ಜಿಂ ಪೀರ್ ಖಾದ್ರಿ, ಎಎಂ ಹಿಂಡಸಗೇರಿ, ಹರ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಲವ್ವ ಕುಬೇರಪ್ಪ ಕುರಿ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಅಶೋಕ್ ಮಂದಾಲಿ, ಸಿದ್ದು ಪಾಟೀಲ, ರಾಮಕೃಷ್ಣ ರುಳ್ಳಿ, ಅನ್ವರ ಭಾಷಾ, ತಾಲೂಕಾ ಪಂಚಾಯತ್ ಮಾಜಿ ಅಧ್ಯಕ್ಷ ಶರಣಬಸನಗೌಡ ಪಾಟೀಲ, ಪ್ರಭು ಹುಡೇದ, ನಿಂಗಪ್ಪ ಛಲವಾದಿ, ಬಾಪು ಕಿಲ್ಲೇದಾರ, ಪರಪ್ಪ ಕೋಳಿವಾಡ, ಗಂಗಪ್ಪ ಗಡಾದ, ಬಿಟಿ ಸೋಮರೆಡ್ಡಿ, ಮಹೇಶ ಪಟ್ಟಣಶೆಟ್ಟಿ, ಎಸ್.ವಿ. ಪಾಟೀಲ, ಮರಿದೇವರಮಠ, ಗೂಳಪ್ಪ ಗುಡದೂರ, ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಅಮಿತ್ ಬಿದರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಖರ್ಚು ಮಾಡಿದಂಥ ಯೋಜನೆಗಳನ್ನು, ಕಟ್ಟಡಗಳನ್ನು ಹಂಗೆ ರಿಬ್ಬನ್ ಕಟ್ ಮಾಡಿ ಅಲ್ಲೇನು ಯಾರು ಕೂಡ ಮಾತಾಡೋದು ಸಹಿತ ನಾವು ಒಂದು ನಿಮಿಷ ರೀ ಶಾಲೆ ಹಾಕ್ತೀವಿ ರೀ, ಜಮೀರಮ್ಮ ಸಾಹೇಬ್ರಿಗೆ ಒಂದು ಮನೆ ಹಾಕ್ತೀವಿ ಅಂದ್ರೆ ಏನು ಮಾಲಿಲ್ಲ, ಶಾಲಿಲ್ಲ, ಏನಿಲ್ಲ. ಈಗ ಸದ್ಯಕ್ಕೆ ನಾವು ಹತ್ತಿ ಗುಡ್ಡಕ್ಕೆ ಹೋಗ್ಬೇಕಾಗೈತಿ. ಅಲ್ಲಿ ಕತ್ಲಾತು ಅಂದರೆ ಕಾಣಂಗಿಲ್ಲ. ಅದಕ್ಕೆ ಅಲ್ಲಿ ಹೋಗಿ ಮುದ್ದು ಮಕ್ಕಳನ್ನು ಭೇಟಿ ಆಗಬೇಕು. ಈ ಒಂದು ಗುಡ್ಡದ ಮೇಲಿಂದ ಹೆಂಗೆ ಕಾಣ್ತೈತಿ ಈ ಶಾಲೆ ಅನ್ನೋದನ್ನು ನೋಡಬೇಕು ಅಂಥೇಳಿ ಓಡೋಡಿ ಬಂದೀವಿ ನಾವು. ಈ ಮ್ಯಾಲೆ ಬಂದ್ರೆ ಇದು ಒಂದು ರೀತಿ ಸ್ವರ್ಗ ಕಣ್ಣಂಗೆ ಆಕತಿ. ಆ ಸ್ವರ್ಗದಾಗ ಮುದ್ದು ಮಕ್ಕಳ ಮುಖಾಂತರ ದೇವರ ದರ್ಶನ ನಮಗಾಯಿತು ಅಂಥೇಳಿ ನಾನು ಭಾವಿಸ್ಬೇಕು. ಅದಕ್ಕೆ ಒಂದು ಕೆಲಸ ಮಾಡೋದು ನಾವು, ನಿಮಗೇಂದ್ರೆ ಭಾಳ ಚಲೋ ಹಾಡಕ್ಕೆ ಬರ್ತಾನೆ ಈ ಮೊರಾರ್ಜಿ ಶಾಲೆಯವರಿಗೆ ಅಂತ ತಿಳ್ಕೊಂಡು ಒಂದು ಹಾಡಿಸ್ರಿ ಅಂದೆ ನಾನು ಜೈನ್ ಅವರಿಗೆ. ಇನ್ನೂ ಬರೋಬ್ಬರಿ ಕಲಿಸಿಲ್ಲ ನಿಮಗೆ ಹಾಡೋದನ್ನು, ಇನ್ನೂ ಕಲಿಬೇಕಾಯ್ತು ನೀವು. ಆದರೆ ನೀವು ಈ ಶಾಲೆಯೊಳಗೆ ನಿಮಗೇನು ಬೇಕು, ಏನು ಕೊರತೆ ಆಗಿದೆ, ಆರಾಮದಿರ ಇಲ್ಲ. ಈ ವಸತಿ ಶಾಲೆ ಅಂದರೆ ಅಪ್ಪನೂ ಇವರ ಅವನು ಇವರ ನಿಮ್ಮನ್ನು ಸತತವಾಗಿ ಕಾಳಜಿ ಮಾಡಬೇಕಾಗತ್ತೆ. ಆ ಕಾಳಜಿ ಮಾಡಬೇಕಾಗಿರೋದ್ರಿಂದ ನಿಮ್ಮ ಶಿಕ್ಷಣ ನೋಡೋದಕ್ಕೆ, ನಿಮ್ಮ ರಕ್ಷಣೆ ಮಾಡೋದಕ್ಕೆ ಒಬ್ಬ ಮಂತ್ರಿಗಳ ಇದಕ್ಕೆ ಅವಕಾಶ ಕೊಟ್ಟಿರ್ತಾರೆ. ಮಾನ್ಯ ಜಮೀರ್ ಅಹ್ಮದ್ ಸಾಹೇಬರು ನಿಮ್ಮನ್ನು ಎಲ್ಲ ರೀತಿಯಿಂದ ಕಾಳಜಿ ಮಾಡ್ತಾರೆ. ಬರೀ ಕಟ್ಟಡ ಕಟ್ಟಿಸೋದು ಅಲ್ಲಿ. ಅವರು ಬಂದ ಮೇಲೆ 3,900 ರೂಪಾಯಿ ಶಿಕ್ಷಣಕ್ಕೆ, ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ, ಅಲ್ಪಸಂಖ್ಯಾತ ಮಕ್ಕಳ ಶಿಕ್ಷಣಕ್ಕೆ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಅದಕ್ಕೆ ಈ ವೇದಿಕೆಯನ್ನು ಜಮೀರ್ ಸಾಹೇಬ್ ಒಪ್ಪಿದ್ರಂದ್ರೆ ಈ ಮಕ್ಕಳ ಹಾಗೂ ನಿಮ್ಮ ಮಧ್ಯೆ ಸಂವಾದಕ್ಕೆ ಅನುಕೂಲ ಮಾಡಿಕೊಟ್ಬಿಡು. ಅವ್ರು ಏನು ಹೇಳೋದಿತ್ತಂದ್ರೆ ಧೈರ್ಯದಿಂದ ಎದ್ದು ಹೇಳಬೇಕು, ನೀವು ಇಲ್ಲಿ ಬಂದು ಹೇಳಬೇಕು. ನಿಮಗೇನು ಇನ್ನೂ ಹೆಚ್ಚಿನ ಅನುಕೂಲ ಆಗಬೇಕು. ಊಟದ ಮನೆ ಏನು ಮಸ್ತ್ ಐತಿ ನಿಮ್ಮದು. ಅಗದಿ ಖುಷಿ ಇದ್ದೀರಿ. ಇನ್ನೂ ಲೈಬ್ರರಿ ಅಷ್ಟು ಶಿಸ್ತಿಲ್ಲ, ಹೌದಲ್ಲ? ಅಂಥವು ಯಾಕಂದ್ರೆ ಅಪ್ಪ ಅವನ್ನ ಬಿಟ್ಟು ಬಂದು ಶಾಲೆ ಕಲಿಯಾಕತ್ತೀರಿ. ಫಸ್ಟ್ ಜನ್ರೇಷನ್ ಎಜುಕೇಷನ್ ನಿಮ್ಮದು. ನೀವೇ ಮೊದಲಿಗರು.
ನಿಮ್ಮ ಮನ್ಯಾಗ ನಿಮ್ಮವ್ವ ಏನು ಗ್ರ್ಯಾಜುಯೇಟ್ ಇಲ್ಲ, ಏನು IAS ಆಫೀಸರ್ ಇಲ್ಲ, ತಹಸೀಲ್ದಾರ್ ಆಗಿಲ್ಲ. ನೀವೇ ಮೊದಲೇ ಕಲಿಯಕ್ಕೆ ಹತ್ತಿದವರು. ಏನರ ಆದ್ರೆ ನೀವೇ ಆಗ್ಬೇಕೀಗ. ಅದಕ್ಕೆ ಆ ಎತ್ತರಕ್ಕೆ ನೀವು ಬರಬೇಕು ಅನ್ನೋದು ನಮ್ದು ಇಚ್ಛೆ. ನೀವು ಹಂಗೆ ಹೋಗಿ ಕೇಳ್ರಿ, ನೀವು ಯಾರಿಗಾರ ಅಲ್ಪಸಂಖ್ಯಾತ ಮಕ್ಕಳಿಗೆ ಬಡತನದಿಂದ ಬಂದಿರತಕ್ಕಂಥ ಈ ಸಮಾಜದವ್ರಿಗೆ ಇಷ್ಟು ಆರಾಮ್ ಸಾಲಿ ಕಲಿಯುವಂಥ ವಾತಾವರಣ ಇತ್ತಂದ್ರೆ ನೀವು ಓದ್ಬೇಕು ಅನ್ನೋದ್ಲೇನ ನಿಮ್ಮ ಮಗು ಹೇಳ್ತಿದ್ಲು, ಅಲ್ಲಿ ಹೋಗಿ ಆ ಎಮ್ಮೆ ಬಿಚ್ಚಿ ಬಾ, ಎಮ್ಮೆ ಕಟ್ಟಿ ಬಾ, ಸಗಣಿ ಹಾಕೈತಿ ನೋಡಿ, ಸಗಣಿ ತೆಗಿಯದ್ನ, ಇಲ್ಲಾಂದ್ರೆ ಸಾಲಿ ಬಿಟ್ಟು ನೀ ನನಗೆ ಬುತ್ತಿ ಕೊಡಕ್ಕೆ ಬಾ. ಅಕಸ್ಮಾತ್ ಏನಾರ ನಿಮ್ಮ ನಸೀಬ್ ಕೆಟ್ಟಿದ್ದು ಅಪ್ಪ ಯಾರ ಕುಡಿಯೋರಿದ್ರಂದ್ರಂತೂ ನಿಮ್ಮನ್ನು ಓದಕ್ಕೆ ಬಿಡ್ತಿದ್ದಿಲ್ಲ. ಅಂಥ ಗ್ರಾಮೀಣ ಸನ್ನಿವೇಶದಿಂದ ಈ ರೀತಿ ಎತ್ತರದ ಶೈಕ್ಷಣಿಕ ವ್ಯವಸ್ಥೆಗೆ, ಶೈಕ್ಷಣಿಕ ವಾತಾವರಣಕ್ಕೆ ಬಂದಿದ್ರು. ನಿಮ್ಮ ಮೇಲೆ ಸರ್ಕಾರ ಖರ್ಚು ಮಾಡುತ್ತೆ, ಸಮಾಜ ಖರ್ಚು ಮಾಡುತ್ತೆ. ಈ ಮೊರಾರ್ಜಿ ಶಾಲೆಯೊಳಗೆ ಕಲ್ತವರು ನಾ BA ಆದೀನಿ ರೀ, BSc ಆದೀನಿ ರೀ, BCom ಆದೀನಿ ರೀ ಅಲ್ಲ. ನೀವು ಎಷ್ಟು ಮಂದಿ ಅಸಿಸ್ಟೆಂಟ್ ಕಮಿಷನರ್ ಆದ್ರಿ, ಎಷ್ಟು ಮಂದಿ ಡಾಕ್ಟರ್ ಆದ್ರಿ, ಎಷ್ಟು ಮಂದಿ ಇಂಜಿನಿಯರ್ ಆದ್ರಿ, ಎಷ್ಟು ಮಂದಿ IAS ಆದ್ರಿ, ಇದನ್ನು ನಾವು ಲೆಕ್ಕ ಹಾಕ್ತೀವಿ. ಅದಕ್ಕೆ ಅದ್ರ ತಕ್ಕಂಗೆ ನೀವು ಶಾಲೆ ಕಲಿಬೇಕು. ನಿಮ್ಮ ಹಾಗೂ ಮಾನ್ಯ ಮಂತ್ರಿಗಳು ನಡುವೆ ಸಂವಾದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ನೀವು ಏನು ಬೇಕು ಅವ್ನು ಕೇಳ್ರಿ, ಅವ್ರಿಗೆ ಪ್ರಶ್ನೆನ. ನಿಮಗೇನು ತೊಂದರೆ ಐತೆ ಅದನ್ನ ಅವ್ರಿಗೆ ಹೇಳ್ರಿ. ಅದಕ್ಕೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಆ ಪರಿಹಾರ ಕೊಡುವಂಥ ದಿಟ್ಟ ಮಂತ್ರಿಗಳಾಗಿರೋದ್ರಿಂದ ನಾನು ಈ ವೇದಿಕೆಯನ್ನು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಮಂತ್ರಿಗಳಿಗೆ ಸಂವಾದಕ್ಕೆ ಇದನ್ನು ತೆರೆದಿಡ್ತೀನಿ. ಮಾನ್ಯ ಜೈನ್ ಅವರು ಈ ಸಂವಾದವನ್ನು ನಿರ್ವಹಿಸಬೇಕು ಅಂತೇಳಿ ನಾನು ಅವರಲ್ಲಿ ಸೂಚಿಸ್ತೇನೆ. ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತ ಕಲಾಗಾಲಕ್ಕೆ ಹಮ್ಮಿಕೊಂಡ ಅಲ್ಪಸಂಖ್ಯಾತ ಹೆಣ್ಣು ಮಕ್ಕಳ ವಸತಿ ಶಾಲೆ ಜ್ಯೋತಿ ಬೆಳೆಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ತಾ ಇದೆ. ಹಲವ ಕುಬೇರಪ್ಪ ಪುರಿಯವರು ಹಾಗೆ ನಮ್ಮ ಹರ್ತಿ ಮತ್ತು ಕಸಲ್ ಬಗ್ಗೆ ಇನ್ನು ಏನ್ ಬೇಕು ನಮಗೆ ಆ ಎಲ್ಲ ವಿಚಾರಗಳನ್ನ ಹಂಚ್ಕೊಂತೀರ ಅನ್ಕೊಂಡಿದ್ದೀನಿ. ಒಂದು ಒಳ್ಳೆ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ಕರ್ನಾಟಕ ಸರ್ಕಾರದ ಅಹಮದ್ ಖಾನ್ ಸರ್, ಡಾಕ್ಟರ್ HK ಪಾಟೀಲ್ ಸರ್ ಹಾಗೂ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಅಮೃತ ಹಸ್ತದಿಂದ ಮಾಡ್ತೀವಿ. ಭಯ ಬೀಳೋದ್ ಬೇಕಾಗಿಲ್ಲ. ತಾವು ನೇರವಾಗಿ ಹೇಳಿ ಮಾಡ್ತಾ ಇರ್ತೀವ. ಕೈ ಎತ್ತಿ, ಯಾರು ಮಾತಾಡೋರು ಕೈ ಎತ್ತಿ. ಯಾರು ಮಾತಾಡ್ತೀರಿ? ಹಾಸ್ಟೆಲ್ ಹೆಂಗೈತಿ ಹೇಳ್ರಿ? ಬಾ ಮುಂದೆ ಬಾ. ನನ್ನ ಹೆಸರು ಸಿರಿ ಅಂತ. ನಾನು 8ನೇ ತರಗತಿಯಲ್ಲಿ ಓದಾಗ್ತೀನಿ. ನಾನು ಈ ಸ್ಕೂಲ್ದಾಗ ಬಂದಾಗ್ಲಿದ್ದಾನು ಈ ಸ್ಕೂಲ್ದಾಗ ಭಾಳ ಫೆಸಿಲಿಟಿ ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ಇಲ್ಲೇನು ತೊಂದರೆನೂ ಇಲ್ಲಿ ಸ್ಕೂಲ್ ಒಳಗೆ ಚೆನ್ನಾಗಿ ಕೊಡ್ತಾರೆ, ಎಲ್ಲ ಫೆಸಿಲಿಟಿನೂ ಐತ್ರಿ. ಮತ್ತು ಸ್ಟಡಿದು ಎಲ್ಲ ಏನು ಪರವಾಗಿಲ್ಲ ರೀ, ಎಲ್ಲ ಚೆನ್ನಾಗೈತಿ. ಊಟಕ್ಕೆ ಎಲ್ಲ ರೀತಿ ಇದು ಕೊಡ್ತಾರೆ. ಶಾವಿಗೆ ಭಾತ್. ಹಾಂ. ಮಧ್ಯಾಹ್ನ ಊಟಕ್ಕೆ ಹೆಸರು ಕಾಳು ಪಲ್ಯ, ರೊಟ್ಟಿ ಮತ್ತು ಅನ್ನ ಸಾಂಬಾರು ಕೊಟ್ಟು. ಈಗ ರಾತ್ರಿ ಚಿಕನ್ ಐತಿ. ವಾರದಾಗ ಒಮ್ಮೆ ತತ್ತಿ ಕೊಡ್ತಾರಿ ಮತ್ತು ಚಿಕನ್. ಹಾಂ ರೀ ಕೊಡ್ತಾರೆ. ಹಾಲು, ಕಾಫಿ, ಟೀ ಕೊಡ್ತಾರೆ. ಹಾಂ. ಏನು ಸಮಸ್ಯೆ ಇಲ್ಲ. ಆ ಚಾರ್ಟ್ ಬರ್ದಿದ್ದಾರೆ, ಏನೇನು ಊಟ ಕೊಡಬೇಕು, ತಿಂಡಿ ಏನು ಕೊಡಬೇಕು, ಮಧ್ಯಾಹ್ನ ಊಟ ಏನು ಕೊಡಬೇಕು, ಸಂಜೆ ಊಟ ಪಕ್ಕ ಕೊಡ್ತಾರೆ. ವಾರ್ಡನ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾ ಇದ್ದಾರಾ? ಓದಿಸ್ತಾರೆ ನಿನ್ನ? ಸ್ಕೂಲ್ ಬಿಟ್ಟ ಮೇಲೆ 6 o'clock ರೆಡಿ ಆಗಿ ಬಂದು ಸರ್ 6 o'clock 7 o'clock ಮಟ್ಟ ರೀ 7:30 ಮಟ್ಟ ರೀಡ್ ಮಾಡೋಕೆ ಕುಂದಿರ್ತಾರೆ ಸರ್ ಹೊರಗೆ. ಮತ್ತು 7:30ಗೆ ಊಟಕ್ಕೆ ಬಿಡ್ತಾರೆ ಸರ್.
ಮತ್ತು ಅದೇ ರೀತಿ ಟೈಮ್ ಕರೆಕ್ಟಾಗಿ ಬಂದು ಓದಕ್ಕೆ ಕುಂದಿರ್ತಾರೆ ಸರ್ ನೈಟ್ ಮಟ್ಟ ನೈಟ್ ಹಾಂ ಓದ್ಸಕ್ಕೆ ಕುಂದಿರ್ತಾರೆ MOD ತೊಗೊಂಡು. ನೀ ಯಾವ ಕ್ಲಾಸಿಗೆ? ನಾ 8th ಕ್ಲಾಸ್ ಒಳಗೆ. 8th ಕ್ಲಾಸ್. 7th ಎಷ್ಟು ಮಾರ್ಕ್ಸ್ ತೊಗೊಂಡಿರಿ? 7th 91 ಆಗಿತ್ತು ಸರ್. 91%. ಎಸ್. ವೆರಿ ಗುಡ್ ವೆರಿ ಗುಡ್. ಯಾವ ಸ್ಕೂಲ್ ಆಗಿದೆ? 7th ಸ್ಟ್ಯಾಂಡರ್ಡ್ನಲ್ಲಿ 91 ಇಂದ ಎಷ್ಟು ತೊಗೊಂಡಿರೋದು? ನೀನು ಎಷ್ಟು ತೊಗೊಂಡೆ ಮಗಳ? ಬಾ ಮಗಳ ಮುಂದೆ ಬಾಮ. ಬಾ ನೀನು 91 ತೊಗೊಂಡ್ರಿ. ಯಾವ ಸ್ಕೂಲ್ ಆಗಿದೆ? ಉರ್ದು ಮೀಡಿಯಂ. ಏನು ಹೆಸರು? ಉತ್ಸವ್. ನೀನು ಬಾಮ. ಏನು ಬೇಕು? ಏನು ಬೇಕು? ಏನು ಸೌಲಭ್ಯಗಳು ಬೇಕು? ಏನು ಮಾಡಿದ್ದೀವಿ? ಇನ್ನು ಏನು ಮಾಡ್ಬೇಕು ನಾವು? ಏನು ಮೈಕಲ್ಲಿ ಹೇಳು. ಮಾಡ್ತಾರೆ ಡಿಜಿಟಲ್ ಲೈಬ್ರರಿ. ಡಿಜಿಟಲ್ ಲೈಬ್ರರಿ ಅಂದ್ರೆ ನೋಡಿರಲ್ಲ ಈಗ ಎಲ್ಲಿತ್ತು? ಡಿಜಿಟಲ್ ಲೈಬ್ರರಿ ಇದೆ. ಡಿಜಿಟಲ್ ಲೈಬ್ರರಿ ಕೇಳ್ತಾ ಇರೋದು. ಡಿಜಿಟಲ್ ಲೈಬ್ರರಿ ಇಲ್ಲ ಮತ್ತೆ ಅದಾಗಬೇಕಂತ ಕೇಳಿ ಅಂತ ಸಾಬ್ರು ಹೇಳ್ತಾ ಇರೋದು. ಈಗ ಹೇಳ್ಕೊಟ್ಟು ಹೇಳ್ತಾ ಇಲ್ಲಲ್ಲ. ಲೈಬ್ರರಿ ಇದೆಯಮ್ಮ, ಡಿಜಿಟಲ್ ಲೈಬ್ರರಿ ಮಾಡಿ ಅಂತ ಕೇಳ್ಕೊಳ್ಬೇಕು ಅಂತ ಕೇಳುವಂತ ಇರೋದು. ನಮ್ಮ ಸ್ಕೂಲ್ ಒಳಗೆ ಈಗ ಡಿಜಿಟಲ್ ಲೈಬ್ರರಿ ಬೇಕು. ಆಯ್ತಪ್ಪ. ಒಂದು ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಮತ್ತೆ ಡಿಸ್ಕಸ್. ಸಾಕ ಯಾರು ಹೆಣ್ಣು ಕ್ರಿಕೆಟ್ ಆಡೋದು ನೋಡಿಲ್ಲ? ಸ್ಪೋರ್ಟ್ಸ್ ರೂಮ್ನಾಗ ಆಡ್ತಿದ್ರು ಕ್ರಿಕೆಟ್. ಎಲ್ಲಿ ಆಡಿಸ್ತಾರೆ? ಗ್ರೌಂಡ್ ಎಲ್ಲಿ ಕುಡ್ದಾಗ? ಹಾ ಮತ್ತೆ ಎಲ್ಲ ಸಾಹೇಬ್ರು ಹೇಳ್ಕೊಟ್ಟು ನೀವು ಹೇಳ್ತಾ ಇದ್ದೀರಾ. ಜಮೀರಮ್ಮ ಸಾಹೇಬ್ರ ಪರವಾಗಿ ನಮಗೆ 2-3 ಸಲಹೆ ಮಾಡ್ತೀವಿ. ಒಂದು ಇಲ್ಲಿ ಡಿಜಿಟಲ್ ಲೈಬ್ರರಿ, ಕ್ರಿಕೆಟ್ ಟರ್ಫ್, ಕೋಚಿಂಗ್ ಗ್ರೌಂಡ್, ಇಲ್ಲಿ ದೊಡ್ಡದೊಂದು ಸ್ಟೇಡಿಯಂ, ಕ್ರಿಕೆಟ್ ಟರ್ಫ್ ಕೋಚಿಂಗ್ ಗ್ರೌಂಡ್ ಇರಬೇಕು. ಅದ್ರ ಜೊತೆಗೆ ಏನು ಇಂಡೋರ್ ಫೆಸಿಲಿಟಿ ಕೊಡಬೇಕು. ಚೆಸ್ ಇರಲಿ, ಕ್ಯಾರಮ್ ಇರಲಿ, ಟೇಬಲ್ ಟೆನ್ನಿಸ್ ಇರಲಿ, ಅದನ್ನು ಪ್ರೊವೈಡ್ ಮಾಡಿರ್ಬೇಕು. ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದಾಗ ಅವರು ಅಲ್ಲಿ ಆಟ ಆಡಿ ಆಮೇಲೆ ಕ್ಲಾಸ್ರೂಮ್ ಓದಿರ್ಬೇಕು. ಅಷ್ಟು ವ್ಯವಸ್ಥೆ ಮಾಡಬೇಕು. ಅಮಿತ್, ದಿಸ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ದಿಸ್ ಈಸ್ ವಾಟ್ ವಿ ಆರ್ ಅಶ್ಯೂರಿಂಗ್ ಟು ಅವರ್ ಚಿಲ್ಡ್ರನ್. ಮತ್ತು ನಿಮಗೇನು ಬೇಕು ಅನಿಸ್ತದೆ ನೋಡು. ಈಗ ನಿಮ್ಗೆ ಇಂಥ ಅವಕಾಶ ಕಂಪ್ಯೂಟರ್ ಕ್ಲಾಸ್ ಇದೆಯಲ್ಲ? ಇಲ್ಲ ಇದೆ, ಕಂಪ್ಯೂಟರ್ ಕ್ಲಾಸ್ ಇದೆ, ಮಾಡೋದು ಕೆಲಸ ಮಾಡ್ತೀವಿ. ಆಮೇಲೆ ಸರ್ MDRS ನಮ್ಮ ರೆಸಿಡೆನ್ಸ್ ಸ್ಕೂಲ್ ಇದೆ ಸರ್. ಎಲ್ಲ ಕಡೆ ಪ್ಲೇ ಗ್ರೌಂಡ್ ಫೆಸಿಲಿಟೀಸ್ ಇದೆ ಸರ್. ಪ್ಲೇ ಗ್ರೌಂಡ್ ಇದೆಯಲ್ಲಪ್ಪ ಫೆಸಿಲಿಟೀಸ್. ಹಾಂ, ಇಲ್ಲೂ ಮಾಡ್ತೀವಿ ಸರ್. ಎಲ್ಲ ಕಡೆ ಇದೆ ಸರ್. ಆಲ್ಮೋಸ್ಟ್ ಎಲ್ಲ ನಾವು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇವಾಗ 52 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದೀವಿ ಸರ್. ಈ ವರ್ಷದಲ್ಲಿ 60 ರೆಸಿಡೆನ್ಸ್ ಸ್ಕೂಲ್ ಕೊಟ್ಟಿದ್ದಾರೆ. ಎಲ್ಲ ರೆಸಿಡೆನ್ಸ್ ಸ್ಕೂಲಲ್ಲಿ ಕಂಪಲ್ಸರಿ ಪ್ಲೇ ಗ್ರೌಂಡ್ ಇದ್ದೇ ಇದೆ ಸರ್. ಅದೇ ಇದೆ, ಕಂಪಲ್ಸರಿ ಇದೆ ಅದು. ಅದು ಡಿಜಿಟಲ್ ಲೈಬ್ರರಿ ಒಂದು ಮಾಡಿಸೋದು ಪ್ರಪೋಸಲ್ ನಾನು ಹೇಳಿ ನಾನು ಡೈರೆಕ್ಟರ್ಗೆ ಹೇಳ್ಬಿಟ್ಟು ಬರೀ ಇಲ್ಲೇ ಇಲ್ಲ ಸರ್, ಎಲ್ಲ ಕಡೆ ಡಿಜಿಟಲ್ ಲೈಬ್ರರಿ ಮಾಡೋದು ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ ಸರ್. ಮಾಡ್ತೀನಿ. ಬೀಳು ಬಾಳು ಸಾಹಿತಿ ಯಾರು ಕೀರ್ತಿನಾಥ್ ಕುರ್ತಕೋಟಿ ಅಂತಿದ್ರು.
ಕುಡಿದಿದ್ದೇನೆ ಗೊತ್ತಿಲ್ಲ. ಏನ್ ಹೆಸರು ನಿಂದು? ಅರುಣ್ ಪಾಟೀಲ್ ಅಂತಿದ್ರು, ಗೊತ್ತಿದ್ದೇನೆ? ಇಲ್ಲ. ನೀವೇ ಅಂತ ಆಯ್ತು. ನೀವು ಯಾರು ಏನ್ ಕೇಳುವಲ್ರಿ? ಸಾಹೇಬರಿಗೂ ಲೇಟ್ ಆಗತೈತಿ, ನಾವು ಹೋಗೋಣ. ನಿಜವಾಗಿ ನಿಮ್ಮಂತ ಯಾರಿಲ್ಲ ಅನ್ಕೊಂತೀನಿ. ನಮ್ಮ ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಸಚಿವರು ನಮ್ಮ ಜಿಲ್ಲೆಗೆ ಬಹಳಷ್ಟು ಪ್ರೀತಿಯಿಂದ ಆಗಮಿಸಿ ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರ ನಿರ್ದೇಶನದೊಂದಿಗೆ ಇವತ್ತು ಅನೇಕ ಯೋಜನೆಗಳು ಗದಗ ಜಿಲ್ಲೆ ಇರಬಹುದು, ಸುತ್ತಮುತ್ತಲ ಶಿಲಾನ್ಯಾಸ ಹಾಗೂ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಅದಕ್ಕೆ ಕಾರಣಕರ್ತರಂದ್ರೆ ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಸರ್ ಅವರು ಅವರ ಪ್ರೀತಿಯಿಂದ ಎಲ್ಲ ಮಕ್ಕಳಿಗೆ ಚಾಕ್ಲೇಟ್ ಅನ್ನ ನೀಡ್ತಾ ಇದ್ದಾರೆ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ಬಹಳ ಖುಷಿ. ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಕರ್ನಾಟಕ ಸರ್ಕಾರದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಚಿವರು ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ಖಾನ್ ಸರ್ ಅವರಿಗೆ ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪರವಾಗಿ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಸರ್ಕಾರದ ಕಾನೂನು ಮಾನವ ಹಕ್ಕುಗಳು ಹಾಗೆ ಪ್ರವಾಸದ ಮೇಲೆ ಕಸಿದಂತ ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹರ್ತಿ ಮತ್ತು ನಮ್ಮ ಕಣಿಯೂರಿನ ಅಧ್ಯಕ್ಷರಿಗೆ, ಎಲ್ಲ ಗೌರವಾನ್ವಿತ ಸದಸ್ಯರಿಗೆ, ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷ ಸಿದ್ದು ಪಾಟೀಲ್ ಸರ್ ಅವರಿಗೆ